ದೇಹ ಹೊಂದಿರುವ ಪ್ರಾಣಿ ಯಾವುದೂ ಇಲ್ಲ. ನನಗೆ ಗೂಡು ಕಟ್ಟುವುದು ಎಂದರೆ ತುಂಬಾ ಇಷ್ಟ. ಚಗಳಿ ಇರುವೆಗಳು ಕೂಡ ಗೂಡು ಕಟ್ಟುತ್ತವೆ. ಅದರಲ್ಲಿ ನಮ್ಮ ತರಗತಿಯ ಶಿಕ್ಷಕರು ಮಾವಿನ ಎಲೆಯನ್ನು ತಂದು ಗೂಡು ಕಟ್ಟುವುದನ್ನು ಹೇಳಿಕೊಟ್ಟರು. ಅದು ನನಗೆ ತುಂಬಾ ಇಷ್ಟ ಆಯಿತು. ನಾನು ಕೂಡ ಮಾಡಿದ್ದೇನೆ. ಚಟುವಟಿಕೆ 2 ಪದ ಕಟ್ಟುವುದರಲ್ಲಿ ನಾವು ಪದವನ್ನು ಕಟ್ಟಿದ್ದೇವೆ. ಇರುವೆ ವರ್ಣನೆ, ಚಗಳಿ ವರ್ಣನೆ, ಸಂಕೀರ್ಣ ತುದಿ, ಕೊನೆ, ಕೂಡಿಸು, ಮಹಡಿ, ಚಗಳಿ ಇರುವೆ, ಕೊಟ್ಟೆ, ರಾಣಿ ಇರುವೆ. ಇದೇ ತರ ನಮ್ಮ ಸ್ನೇಹಿತರು ಕೂಡ ಪದವನ್ನು ಕಟ್ಟಿದ್ದಾರೆ. ಚಟುವಟಿಕೆ 3 ಮುಖ್ಯ ಪದ ಪದದ ಅರ್ಥ. ಮಧು, ಸಿಹಿ, ಅಂಚು, ಕೊನೆ ಅಥವಾ ತುದಿ, ವರ್ಣನೆ, ವರ್ಣನೆ, ವರ್ಗ, ಗುಂಪು ಅಥವಾ ಸಮೂಹ, ಮಳಿಗೆ, ಮಹಡಿ, ಆಜುಬಾಜು, ಅಕ್ಕಪಕ್ಕ ಇರುತ್ತದೆ. ಇದೇ ತರ ನಮ್ಮ ಸ್ನೇಹಿತರು ಮಿಂಚುಪಟ್ಟಿ ಮಾಡಿದ್ದಾರೆ. ಚಟುವಟಿಕೆ 4 ಓದುವೆ ನಾನು ಕೇಳಿ ನೀವು. ಇರುವೆಗಳ ವರ್ಗದಲ್ಲೇ ಅದ್ಭುತವೆಂದು ವರ್ಣನೆಗೊಳಗಾಗಿರುವ ಚಗಳಿ ಇರುವೆಗಳು ಮಲೆನಾಡಿಗರಿಗೆ ಚಿರಪರಿಚಿತ. ಇವು ಕಾಡಿನಲ್ಲಿ, ತೋಟದಲ್ಲಿ ಅಗಾಧವಾದ ಗೂಡುಗಳನ್ನು ಕಟ್ಟಿಕೊಂಡು ವಾಸಿಸುತ್ತವೆ. ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಇವು ಕಟ್ಟುವ ಗೂಡುಗಳನ್ನು ಕೊಟ್ಟೆ ಎನ್ನುತ್ತಾರೆ. ಓದುವೆ ನಾನು ಕೇಳಿ. ಇದರಲ್ಲಿ ನನಗಿಷ್ಟವಾದ ಪ್ಯಾರ. ರಾಣಿಯ ಮೇಲೆ ಸದಾ ಇರುವೆಗಳು ಮುತ್ತಿಕೊಂಡಿರುತ್ತದೆ. ಅದರ ಮೈ ಮೇಲೆ ಉಳಿದಿರುವ ರಾಸಾಯನಿಕವನ್ನು ತಾವು ನೆಪ್ಪುವುದಲ್ಲದೆ ಅದನ್ನು ಸಂಗ್ರಹಿಸಿ ಬೇರೆ ಬೇರೆ ಇರುವೆಗಳಿಗೆ ಒಯ್ದು ತಿನ್ನಿಸುತ್ತವೆ. ಇದೇ ತರ ನಮ್ಮ ಸ್ನೇಹಿತರು ಕೂಡ ಅವರಿಗೆ ಇಷ್ಟವಾದ ಪ್ಯಾರವನ್ನು ಬರೆದಿದ್ದಾರೆ. ನಿಮ್ಮ 5ನೇ ಚಟುವಟಿಕೆ ನಿಮ್ಮ ಆಯ್ಕೆ ನನ್ನ ಪ್ರಶ್ನೆ. ಚಗಳಿ ಇರುವೆಗಳು ತಮ್ಮ ಸಂತತಿಗೆ ಯಾವ ರಾಸಾಯನಿಕಗಳನ್ನು ರಾಸಾಯನಿಕದ ಮೂಲಕ ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಇದನ್ನು ಬಳಸುತ್ತದೆ. ರಾಣಿ ಇರುವೆ ಕೆಲಸವೇನು? ಚಗಳಿ ಇರುವೆಯಂತಹ ಸಂಘ ಜೀವನವನ್ನು ನಡೆಸುತ್ತಿರುವ ಇತರ ಜೀವಿ ಯಾವುವು? ಇತರ ನನ್ನ ಸ್ನೇಹಿತರು ಮಾಡಿದ್ದಾರೆ. ಚಟುವಟಿಕೆ 6 ನಾನು ಬರೆಯಬಲ್ಲೆ. ಇದರಲ್ಲಿ ನನಗೆ ಇಷ್ಟವಾದದ್ದು ಚಗಳಿ ಇರುವ ಬಗ್ಗೆ ನಾನು ಮಾತನಾಡುತ್ತೇನೆ. ಮಲೆನಾಡಿನಲ್ಲಿ ಚಗಳಿ ಇರುವೆಗಳು ಜಾಸ್ತಿ ಕಂಡು ಬರುತ್ತದೆ. ಮಲೆನಾಡಿನರು ಚಗಳಿ ಇರುವೆಯನ್ನು ಜಜ್ಜಿ ಚಟ್ನಿ ಮಾಡಿಕೊಂಡು ತಿನ್ನುತ್ತಾರೆ. ನಮ್ಮ ಈ ಕಡೆ ತೆಂಗಿನ ಮರ, ಮಾವಿನ ಮರ, ಹಲಸಿನ ಮರದಲ್ಲಿ ನಾವು ಕಾಣಬಹುದು. ಚಟುವಟಿಕೆ 7 ನನ್ನ ಅನಿಸಿಕೆ. ಮಲೆನಾಡಿನಲ್ಲಿ ಚಗಳಿ ಇರುವೆಗಳನ್ನು ಚಟ್ನಿ ಮಾಡಿ ತಿನ್ನುತ್ತಾರೆ. ಇದು ತುಂಬಾ ವಿಶೇಷವಾಗಿರುತ್ತದೆ. ಕಪ್ಪು ಇರುವೆಗಳು ಕಚ್ಚುವುದಿಲ್ಲ, ಚಗಳಿ ಇರುವೆಗಳು ಕಚ್ಚುತ್ತದೆ. ನಮ್ಮ ಕಡೆ ಕೆಂಚು ಇರುವೆ, ಕಪ್ಪು ಇರುವೆ ಇರುತ್ತದೆ. ಮಲೆನಾಡಿನಲ್ಲಿ ಚಟ್ನಿ ಮಾಡಿ ತಿನ್ನುತ್ತಾರೆ, ಆದರೆ ನಮ್ಮ ಕಡೆ ತಿನ್ನುವುದಿಲ್ಲ. ಇರುವೆಗಳು ಅದ್ಭುತವೆಂದು ವರ್ಣನೆಗೊಂಡಿದ್ದು ಚಗಳಿ ಇರುವೆಗಳು ಮಲೆನಾಡಿನಲ್ಲಿ ಚಿರಪರಿಚಿತ. ನಮ್ಮ ಕಲಿಕಾ ತುಂಬ ಖುಷಿ ಆಯಿತು ಮಕ್ಕಳ. ಚಗಳಿ ಇರುವೆ 7ನೇ ತರಗತಿ ಕನ್ನಡ ಗದ್ಯ ಪಾಠ KP ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ. ಆ ಒಂದು ಪಾಠಕ್ಕೆ FL ಕಲಿಕಾ ಕಲರವ ಪಾಠದ 7 ಹಂತದ ಚಟುವಟಿಕೆಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಮಕ್ಕಳಿಗೆ ಭಾಷಾ ಶಿಕ್ಷಕಿಯಾಗಿ ತಮ್ಮೆಲ್ಲರಿಗೂ ಅಭಿನಂದಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.